ಅಕ್ಷಯ ತೃತೀಯ ದಿನ ಫಿಲ್ಮ್ ಶೂಟಿಂಗ್ ಬಿಟ್ಟು ಚಿನ್ನ ಖರೀದಿ ಮಾಡೋಕೆ ಲವ್ಲಿ ಬಾಯ್ ಪ್ರೇಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ರು. ಪ್ರತಿ ವರ್ಷ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿ ಮಾಡಿದ್ರೆ ಬರೋ ವರ್ಷನೂ ಚಿನ್ನ ಕೊಳ್ಳೋ ಭಾಗ್ಯ ಬರುತ್ತೆ, ಸಮೃದ್ಧಿ ಐಶ್ವರ್ಯ ಉಕ್ಕಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂದ್ರು. ಹಾಗಂತ ಪ್ರತಿ ವರ್ಷ ಮದುವೆ ಆಗೋ ಚಾನ್ಸ್ ಸಿಗತ್ತೆ ಅಂತ ಅಕ್ಷಯ ತೃತೀಯ ದಿನ ಮದುವೆ ಆಗೋಕೆ ಹೋಗಬೇಡಿ ಅಂತ ನಗೆ ಚಟಾಕಿ ಹಾರಿಸಿದ್ರು. ಅಕ್ಷಯ ತೃತೀಯನ ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಮನೇಲಿ ಹೆಣ್ಮಕ್ಳು ಸೆಲೆಬ್ರೇಟ್ ಮಾಡೋದು ಜಾಸ್ತಿ. ಸೊ ಏನೋ ಒಂದು ನಂಬಿಕೆ ಇದೆ, ಇವತ್ತೇನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಅದು ಮುಂದಿನ ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ. ಹಾಗಾಗಿ ಎಲ್ರಿಗೂ ಹೇಳೋದೇನೆಂದರೆ ಇವತ್ತು ಮದುವೆ ಆಗೋದಕ್ಕೆ ಹೋಗಬೇಡಿ ಯಾರು, ಯಾಕಂದರೆ ಮುಂದಿನ ವರ್ಷ 2-3 ಮದುವೆಗಳಾಗ್ತಾರೆ, ಬರೀ ಗೋಲ್ಡ್ ಮಾತ್ರ ತಗೊಳ್ಳಿ ಅಂತ. ಪರ್ಚೇಸ್ ಮಾಡ್ತಾ ಇರ್ತೀವಿ, ಮನೇಲಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಆಲ್ರೆಡಿ. ಯಾಕಂದರೆ ನಾವು ಪರ್ಚೇಸ್ ಮಾಡಿ ಕೊಡ್ತು ಅಂದರೆ ಅವ್ರು ಏನಾದ್ರು ಒಂದು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ಇದು ಹಾಗಿರ್ಬೇಕಾದ್ರೆ ಹೀಗಿರ. ಅದಕ್ಕೆ ನಾವೇನು ಮಾಡಿದ್ದೀವಿ, ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ದೀವಿ, ನಿಮ್ಗೆ ಏನು ಬೇಕೋ ಪರ್ಚೇಸ್ ಮಾಡಿ ಅಂತ.